ನಮಸ್ಕಾರ. ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳಿಕೊಡ್ತಾ ಇದ್ದಾರೆ ಅಂದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರು, ಸರ್ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರಬಹುದು, ಇವತ್ತು ಉಚಿತವಾಗಿ ಬರುವಂತ ಎಲ್ಲ ತರದ ಒಂದು ಯೋಜನೆ ಹಣವನ್ನ ನಾವು ಬ್ಯಾಂಕಿಗೆ ಹೋಗದೆ ಯಾವ ರೀತಿಯಾಗಿ ನಮ್ಮ ಒಂದು ಮೊಬೈಲ್ ಫೋನ್ ನಲ್ಲೇ ಪರಿಶೀಲನೆಯನ್ನ ಮಾಡಬಹುದು ಅನ್ನುವಂತ ಮಾಹಿತಿಯನ್ನ ನಿಮಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದವರು ಮಾಡಿರುವಂತಹ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರಬಹುದು, ಉಚಿತವಾಗಿ ಬರುವಂತ ಅಕ್ಕಿ ಯೋಜನೆ ಹಣ ಆಗಿರಬಹುದು, ಮತ್ತೆ ಇನ್ನಿತರ ಯೋಜನೆಗಳ ಹಣವನ್ನ ಸಂಪೂರ್ಣವಾಗಿ ಯಾವ ರೀತಿಯಾಗಿ ನಾವು ಮೊಬೈಲ್ ಫೋನ್ ನಲ್ಲೇ ಪರಿಶೀಲನೆ ಮಾಡಬಹುದು ಅನ್ನುವಂತ ಮಾಹಿತಿಯನ್ನ ನಿಮಗೆ ಇಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ಮತ್ತೆ ಇದರ ಜೊತೆಗೆ ಇನ್ನೊಂದು ಖುಷಿ ವಿಚಾರ ಅಂದ್ರೆ ಏನಪ್ಪಾ ಅಂದ್ರೆ ಇವತ್ತು 11 ಗಂಟೆಯಿಂದ ಎಲ್ಲರಿಗೂ ಕೂಡ ಇವತ್ತು 12ನೇ ಕಂತಿನ ಹಣ ಮಾತ್ರ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲರಿಗೂ ಬಿಡುಗಡೆ ಮಾಡಿ ಜಮಾ ಮಾಡ್ತಾ ಇದ್ದಾರೆ. ಅಂದ್ರೆ ಹಂತ ಹಂತವಾಗಿ ಎಲ್ಲ ಜಿಲ್ಲೆಗಳಿಗೆ ಕೂಡ ಇವತ್ತು 11 ಗಂಟೆಯಿಂದ ಈ ಒಂದು ಪ್ರಗತಿ ಕಾರ್ಯ ಸಂಪೂರ್ಣವಾಗಿ ಪ್ರಾರಂಭದಲ್ಲಿರುತ್ತೆ ಅನ್ನುವಂತ ಮಾಹಿತಿ ಕೂಡ ಇವತ್ತು ಸಚಿವೆ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸಂಪೂರ್ಣವಾಗಿ ತಿಳಿಸಿರುವಂತದ್ದು. ಆ ಜೊತೆಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಇವತ್ತು 11 ಗಂಟೆಯಿಂದ ಬಹಳಷ್ಟು ಜಿಲ್ಲೆಗಳಿಗೆ ಸಂಪೂರ್ಣವಾಗಿ 12ನೇ ಕಂತಿನ 2,000 ಮಾತ್ರ ನಿಮ್ಮ ಒಂದು ಅಕೌಂಟ್ಗೆ ಸಂಪೂರ್ಣವಾಗಿ ಜಮಾ ಮಾಡ್ತಾ ಇದ್ದಾರೆ. ಮಿಕ್ಕಿರುವಂತಹ ಕಂತಿನ ಸರ್ ನಾವು ಏನ್ ಮಾಡಬೇಕು, ಅವೆಲ್ಲ ಯಾವಾಗ ಜಮಾ ಮಾಡ್ತಾರೆ ಅಂತ ನಿಮ್ಗೂ ಕೂಡ ಅನಿಸಬಹುದು. ಅವನು ಕೂಡ ಕೆಲವೇ ದಿನಗಳಲ್ಲಿ ಈ ಮಂತ್ ಎಂಡ್ ಒಳಗಡೆ ಸಂಪೂರ್ಣವಾಗಿ ಎಲ್ಲ ತಿಂಗಳ ಹಣ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ. ಯಾವ ಕಂತಿನ ಹಣ ಉಳಿದಿದೆಯೋ ಆ ಒಂದು ಕಂತಿನ ಹಣ ಕೂಡ ಸಂಪೂರ್ಣವಾಗಿ ಬರುತ್ತೆ. ಜೊತೆಗೆ ಇವತ್ತು ಒಟ್ಟಾರೆಯಾಗಿ 12ನೇ ಕಂತಿನ ಹಣ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು 11 ಗಂಟೆಯಿಂದ ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ. ಆ ಜಮಾ ಆಗಿರುವಂತಹ ಹಣವನ್ನ ನೀವು ಬ್ಯಾಂಕಿಗೆ ಹೋಗದೇನೆ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲೇ ಯಾವ ರೀತಿಯಾಗಿ ಪರಿಶೀಲನೆಯನ್ನ ಮಾಡಬಹುದು. ಯಾಕಂದ್ರೆ ಈಗಾಗಲೇ ಆಲ್ರೆಡಿ 12ನೇ ಕಂತಿನ ಅಕ್ಕಿ ಹಣ ಸಂಪೂರ್ಣವಾಗಿ ಬಿಡುಗಡೆ ಆಗಿರೋದ್ರಿಂದ ಇವತ್ತು 11 ಗಂಟೆಯಿಂದ 12 ಅಥವಾ 13ನೇ ಕಂತಿನ ಎರಡರಲ್ಲಿ ಒಂದು ಕೂಡ ಸಂಪೂರ್ಣವಾಗಿ ನಿಮಗೆ ಬಿಡುಗಡೆ ಆಗುತ್ತೆ. ಅದನ್ನು ಯಾವ ರೀತಿಯಾಗಿ ಪರಿಶೀಲನೆ ಮಾಡಬೇಕಂದ್ರೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಪ್ಲೇ ಸ್ಟೋರ್ ಅಂತ ಅಪ್ಲಿಕೇಶನ್ ಇರುತ್ತೆ, ಇಲ್ಲಿ ಮೇಲ್ಗಡೆ ಮೂಲಿ ಒಳಗೆ ಕಾಣಿಸ್ತಾ ಇದೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನೀವು ಒಂದು ಅಪ್ಲಿಕೇಶನ್ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಏನ್ ಮಾಡಬೇಕು, ಇಲ್ಲಿ ಡಿಬಿಟಿ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಡಿಬಿಟಿ ಕರ್ನಾಟಕ ಅಂತ ಕೆಳಗಡೆ ಬರುತ್ತೆ. ಅದನ್ನ ಏನ್ ಮಾಡ್ಬೇಕಂದ್ರೆ ಬಹಳಷ್ಟು ಜನ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ರೆ ಕೆಲವೊಂದು ಟೈಮ್ ಅದರಲ್ಲಿ ನಿಮಗೆ ಪರಿಶೀಲನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವಾಗ ನೀವೇನ್ ಮಾಡ್ಬೇಕಂದ್ರೆ ಅದಕ್ಕೆ ಅಪ್ಡೇಟ್ ಅನ್ನ ಮಾಡ್ಬೇಕಾಗತ್ತೆ. ಅಪ್ಡೇಟ್ ಮಾಡಿದ ನಂತರ ನಿಮ್ಗೆ ಏನ್ ಬರತ್ತಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಅಪ್ಡೇಟ್ ಆಗಿರುತ್ತೆ. ಅಂದ್ರೆ ಬೇಗನೆ ನಿಮ್ಗೆ ನಿಮ್ಮ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗಿತ್ತು ಅಂದ್ರೆ ಸರ್ಕಾರದಿಂದ ಯೋಜನೆಗಳ ಲಾಭವನ್ನ ನೀವು ಸಂಪೂರ್ಣವಾಗಿ ಈ ಒಂದು ಮೊಬೈಲ್ ಅಲ್ಲೇ ಸಂಪೂರ್ಣವಾಗಿ ಪರಿಶೀಲನೆ ಮಾಡಬಹುದು. ಜೊತೆಗೆ ನಾನು ಡಿಬಿಟಿ ಅಪ್ಡೇಟ್ ಆದ ನಂತರ ನಾವೇನ್ ಮಾಡ್ಬೇಕಾಗುತ್ತೆ, ಇದರ ಮೇಲೆ ಓಪನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ನೇರ ನಗದು ವರ್ಗಾವಣೆ, ಇದು ಯಾರ ಒಂದು ನೀವು ಬೆನಿಫಿಷಿಯರಿ ಇದ್ದಾರೆ ನಿಮ್ಮ ಮನೆಯಲ್ಲಿ, ಯಾರ ಒಂದು ಬ್ಯಾಂಕ್ ಖಾತೆಗೆ ಹಣ ಬರುತ್ತೋ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ರಿಜಿಸ್ಟ್ರೇಷನ್ ಮಾಡಿಕೊಂಡು 4 ಡಿಜಿಟಿನ ಒಂದು ಸೆಕ್ಯೂರಿಟಿ ಕೋಡ್ ಅನ್ನ ಇಟ್ಕೊಂಡು ನೀವೇನ್ ಮಾಡಬೇಕು, ಲಾಗಿನ್ ಅನ್ನ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ OTP ಮುಖಾಂತರ. ಅವಾಗ ನಾನು ಆಲ್ರೆಡಿ ಮಾಡಿರೋದ್ರಿಂದ ಇಲ್ಲಿಂದ ಸೆಲೆಕ್ಟ್ ಬೆನಿಫಿಷಿಯರ್ ಮೇಲೆ ಕ್ಲಿಕ್ ಮಾಡಿ ಹೆಸರನ್ನ ಸೆಲೆಕ್ಷನ್ ಮಾಡಿಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಲಾಗಿನ್ ಮೇಲೆ ಇನ್ನೊಂದ್ಸರಿ ಕ್ಲಿಕ್ ಮಾಡಿದಾಗ ಇಲ್ಲಿ ಸೆಕ್ಯೂರಿಟಿ ಪಿನ್ ಕೇಳುತ್ತೆ. ಅವಾಗ ನಾನು ಏನ್ ಮಾಡಬೇಕು, ಆ ಒಂದು ಪಿನ್ ಅನ್ನ ಸಂಪೂರ್ಣವಾಗಿ ಹಾಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕಾಗತ್ತೆ. ಮಾಡಿದ ನಂತರ ಲಾಗಿನ್ ಸಕ್ಸಸ್ಫುಲ್ ಆದ ನಂತರ ನಿಮ್ಮ ಒಂದು ಬ್ಯಾಂಕಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಸೀಡ್ ಆಗಿದೆಯಲ್ಲ ಅಥವಾ ಲಿಂಕ್ ಆಗಿದೆ ಇಲ್ಲ ಅಥವಾ ಏನಾದ್ರೂ ಮಿಸ್ಟೇಕ್ ಆಗಿದೆಯನ್ನ ಪರಿಶೀಲನೆ ಕೂಡ ನೀವು ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಮೇಲೆ ಚೆಕ್ ಮಾಡಬಹುದು. ಜೊತೆಗೆ ಇಲ್ಲಿಂದ ಪೇಮೆಂಟ್ ಅಂದ್ರೆ ಹಣವನ್ನ ನಾವು ಚೆಕ್ ಮಾಡಬೇಕಾಗಿತ್ತು, ಯಾವ ತಿಂಗಳ ಹಣ ಜಮಾ ಆಗಿದೆ, ನಮಗೆ ಯಾವಾಗ ಜಮಾ ಆಗಿದೆ ಅನ್ನುವಂಥದ್ದು ಕೂಡ ನಾವು ನೋಡಬೇಕಾಗಿತ್ತು. ಅಂದ್ರೆ ಜೊತೆಗೆ ಯಾವ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಅವಾಗ ನೀವೇನ್ ಮಾಡಬೇಕು, ಪೇಮೆಂಟ್ ಸ್ಟೇಟಸ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಇವರು 3 ಯೋಜನೆಗಳ ಲಾಭವನ್ನು ಸಂಪೂರ್ಣವಾಗಿ ಸರ್ಕಾರದಿಂದ ಡಿಬಿಟಿ ಮುಖಾಂತರ ಪ್ರತಿ ತಿಂಗಳು ಹಣವನ್ನ ಪಡಿತಾ ಇದ್ದಾರೆ. ಅವಾಗ ನಾವು ಏನ್ ಮಾಡಬೇಕಾಗುತ್ತೆ, ಮೊದಲಿಗೆ ನಿಮಗೆ ಅನ್ನಭಾಗ್ಯ ಯೋಜನೆ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಇಲ್ಲಿ ಸಂಪೂರ್ಣವಾಗಿ ಇವರಿಗೆ 12ನೇ ಕಂತಿನ ಕೂಡ ಸಂಪೂರ್ಣವಾಗಿ ಜಮಾ ಆಗಿರುವಂತದ್ದು ಕೂಡ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದಾರೆ. ಎಲ್ಲಿ ಜಮಾ ಆಗಿದೆ ಅನ್ನೋದು ಕೂಡ ನೀವು ಸಂಪೂರ್ಣವಾಗಿ ನೋಡಬಹುದು. ಇಲ್ಲಿಂದ ಕಂಪ್ಲೀಟ್ ಆಗಿ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿಂದ 2023 23 ಇದೆ, 24 ಒಂದೇ ತಿಂಗಳಲ್ಲಿ ಬಂದಿರುವಂತದ್ದು, 24 8 24 ಜೊತೆಗೆ ಇಲ್ಲಿಂದ 3 24 4 24. ಇನ್ನು ಇಲ್ಲಿ ಪ್ರಿವ್ಯೂ ಮೇಲೆ ಕ್ಲಿಕ್ ಅನ್ನು ಮಾಡಿದಾಗ ರೀಸೆಂಟ್ ಇಯರ್ ಅಂದ್ರೆ ಈ ವರ್ಷದಲ್ಲಿ ಜಮಾ ಆಗಿರುವಂತಹ ಹಣ ಕೂಡ ನಿಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಇವರಿಗೆ 12ನೇ ಕಂತಿನ ಕೂಡ ಸಂಪೂರ್ಣವಾಗಿ ಜಮಾ ಆಗಿರುವಂತದ್ದು. ಮತ್ತೆ ನಾನೇನ್ ಮಾಡ್ತೀನಿ, ಪ್ರಿವ್ಯೂ ಇಯರ್ ಅಂದ್ರೆ ಹಿಂದಿನ ವರ್ಷ ಕೂಡ ನೀವು ಸಂಪೂರ್ಣವಾಗಿ ಪರಿಶೀಲನೆ ಮಾಡಲಿಕ್ಕೆ ಅವಕಾಶ ಇದ್ದಿರುತ್ತೆ. ಈ ರೀತಿಯಾಗಿ ನೀವೇನ್ ಮಾಡಬಹುದಪ್ಪ ಅಂದ್ರೆ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡಲಿಕ್ಕೆ ಅವಕಾಶ ಇದ್ದಿರುತ್ತೆ. ಜೊತೆಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ಮತ್ತೆ ಇಲ್ಲಿ ಮೇಲ್ಗಡೆ ಬಾಣದ ಚಿಹ್ನೆ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಗೃಹಲಕ್ಷ್ಮಿ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಯಾವ ತಿಂಗಳ ಹಣ ಮತ್ತೆ ಎಷ್ಟು ಕಂತು ಬಂದಿದೆ ನಿಮಗೆ ಜಮಾ ಅನ್ನುವಂತ ಮಾಹಿತಿ ಕೂಡ ನೀವು ಇಲ್ಲಿ ಕಂಪ್ಲೀಟ್ ಆಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಈ ರೀತಿಯಾಗಿ ಕೂಡ ನೀವೇನ್ ಮಾಡಬಹುದು, ಇವತ್ತು 11 ಗಂಟೆಯಿಂದ ಸಂಪೂರ್ಣವಾಗಿ 12ನೇ ಕಂತಿನ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ
ಜಮಾ ಮಾಡ್ತಾ ಇದ್ದಾರೆ. ಬಹಳಷ್ಟು ಜಿಲ್ಲೆಗಳಿಗೆ ಜಮಾ ಆಗುತ್ತೆ. ನಿಮ್ಗೆ ಸಪೋಸ್ ಏನಾದ್ರೂ ಇವತ್ತು ಜಮಾ ಆಯ್ತು ಅಂದ್ರೆ ದಯವಿಟ್ಟು ಕಮೆಂಟ್ಸ್ ಅನ್ನ ಮಾಡಬೇಕು. ಯಾಕಂದ್ರೆ ಬಹಳಷ್ಟು ಜನ ವಿಡಿಯೋ ನೋಡ್ತಾ ಇರ್ತಾರೆ, ಅವರಿಗೂ ಕೂಡ ಅನ್ಸುತ್ತೆ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಂದೈತೇನೋ, ರೊಕ್ಕ ಹಾಕುದಿಲ್ಲೇನೋ ಅಂತೇಳಿ ನಾವು ಅನ್ಕೋತಾ ಇದೀವಿ. ಬಟ್ ಸರ್ಕಾರದಿಂದ ಯಾವುದೇ ರೀತಿಯಿಂದ ಬಂದ್ ಮಾಡ್ತೀವಿ ಅನ್ನುವಂತ ಒಂದು ಮಾಹಿತಿ ಕೂಡ ಸಂಪೂರ್ಣವಾಗಿ ಇನ್ನುವರೆಗೂ ಯಾರೂ ಕೂಡ ಹೇಳಿಲ್ಲ. ಹಾಗಾಗಿ ಒಟ್ಟಾರೆಯಾಗಿ ನಿಮ್ಗೆ ಸಪೋಸ್ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಒಟ್ಟಾರೆಯಾಗಿ 2 ತಿಂಗಳ ಹಣ ಕೂಡ ಕೆಲವೊಬ್ಬರಿಗೆ ಜಮಾ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ 11 ಮತ್ತು 12 ಅಥವಾ 12 ಅಥವಾ 13ನೇ ಕಂತಿನ ಕೂಡ ಸಂಪೂರ್ಣವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಇವತ್ತು 11 ಗಂಟೆಯಿಂದ ಸಂಪೂರ್ಣವಾಗಿ ಜಮಾ ಆಗುತ್ತೆ. 7ನೇ ತಾರೀಕಿನ ಒಳಗಡೆ ನಮಗೆ ಸಂಪೂರ್ಣವಾಗಿ ಹಣ ಜಮಾ ಆಗುವಂತ ಕಾರ್ಯ ಕಂಪ್ಲೀಟ್ ಆಗುವಂತ ಮಾಹಿತಿ ಕೂಡ ಸಂಪೂರ್ಣವಾಗಿ ಲಭ್ಯ ಆಗಿರೋದ್ರಿಂದ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ಆಪ್ ಅನ್ನ ಸಂಪೂರ್ಣವಾಗಿ ಎಲ್ಲರೂ ಕೂಡ ಇನ್ಸ್ಟಾಲೇಷನ್ ಮಾಡ್ಕೊರಿ. ಬ್ಯಾಂಕಿಗೆ ಹೋಗದೆ ನೀವೇನ್ ಮಾಡಬಹುದು, ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲೇ ನಿಮ್ಮ ಒಂದು ಬ್ಯಾಂಕಿನ ವ್ಯವಹಾರದ ಒಂದು ಮಾಹಿತಿ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ಕೋಬಹುದು. ಗೊತ್ತಾಗಿದೆ. ದಯವಿಟ್ಟು ಇವತ್ತು 11 ಗಂಟೆಯಿಂದ, ಯಾಕೆಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ರೊಕ್ಕ ಬರಾಕತ್ತಿಲ್ಲ ಅಂತ ಹೇಳ್ತಾ ಇದೀವಿ, ಇವತ್ತು 11 ಗಂಟೆಯಿಂದ ಎಲ್ಲರಿಗೂ ಕೂಡ ಜಮಾ ಆಗ್ತಾ ಇದೆ. ಎಲ್ಲ ಜಿಲ್ಲೆಗಳಿಗೂ ಕೂಡ ಸಂಪೂರ್ಣವಾಗಿ ಜಮಾ ಆಗ್ತಾ ಇದೆ. ಮತ್ತೆ ಇನ್ನೊಂದು ಏನಾಗಿದೆ ಅಂದ್ರೆ ಮ್ಯಾಕ್ಸಿಮಮ್ 10 ಲಕ್ಷ ಒಂದು ರೇಷನ್ ಕಾರ್ಡ್ ಗಳನ್ನ ಸಂಪೂರ್ಣವಾಗಿ ಸರ್ಕಾರದವರು ರದ್ದು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ಯಾವುದೋ ಒಂದು ದಾಖಲೆಗಳನ್ನು ಕೊಟ್ಟು ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತೀವಿ, ಅದು ರೇಷನ್ ಕಾರ್ಡ್ ಮಾಡಿಸಿದ ನಂತರ ಮನೆಗೆ ಕೆಲವರಿಗೆ ನೋಟಿಸ್ ಬರ್ತಾ ಇದಾವೆ, ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದೀರಿ, ನಿಮ್ಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ, ಜೊತೆಗೆ ನೀವು ದಂಡವನ್ನ ಪಾವತಿಸಿದರೆ ಮಾತ್ರ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗುತ್ತೆ ಅನ್ನುವಂತಹದ್ದು ಕೂಡ ಕೆಲವೊಬ್ಬರಿಗೆ ಮಾಹಿತಿ ಕೂಡ ಹೋಗ್ತಾ ಇದೆ. ದಯವಿಟ್ಟು ಆ ರೀತಿಯಾಗಿ ಏನಾದರೂ ಇತ್ತು ಅಂದ್ರೆ, ಯಾಕಂದ್ರೆ ಸರ್ಕಾರದವರು ರದ್ದು ಮಾಡುವಂತ ವಿಧಾನವನ್ನೇ ಸಂಪೂರ್ಣವಾಗಿ ತೆಗೆದ್ಬಿಟ್ಟಾರೆ. ಯಾಕಂದ್ರೆ ಇವ್ರು ಡೂಪ್ಲಿಕೇಟ್ ಮಾಡ್ಕೊಂಡಾರ ಅಂದ್ರೆ ಇವ್ರು ದಂಡ ಕಟ್ಟಿ ರದ್ದು ಮಾಡ್ಕೋಬೇಕು ಅನ್ನುವಂತ ವಿಧಾನವನ್ನ ಇಟ್ಕೊಂಡಿದ್ದಾರೆ. ದಯವಿಟ್ಟು ಅದರ ಬಗ್ಗೆ ಕೂಡ ಹೆಚ್ಚಿನ ಎಚ್ಚರಿಕೆಯಿಂದ ಇಟ್ಕೊಂಡು ನೀವೇನ್ ಮಾಡಬೇಕು, ರೇಷನ್ ಕಾರ್ಡ್ ಅನ್ನ ಬಳಕೆ ಮಾಡಬೇಕಾಗತ್ತೆ. ದಯವಿಟ್ಟು ಇದರ ಜೊತೆಗೆ ಮತ್ತೆ ಇನ್ನೂ ಕೆಲವೊಂದಿಷ್ಟು ಮಾಹಿತಿ ಕೂಡ ನಿಮಗೆ ಸಂಪೂರ್ಣವಾಗಿ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಅನ್ನು ಮಾಡಬೇಕು. ಜೊತೆಗೆ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಎಲ್ಲ ತರದ ಒಂದು ಮಾಹಿತಿ ಕೂಡ ನೀವು ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.